ಎರಡೆರಡು ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕರ್ತರು ಮತ್ತು ಮತದಾರರನ್ನು ಪರಿಚಯಿಸೋದು ಅವ್ರ ಮುಖಾಂತರ ಮತಯಾಚನೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ನಾವು ಈ ಬಾರಿ ನಮ್ಮ ಚಾಮರಾಜನಗರದಲ್ಲಿ ಹೆಚ್ಚು ಕಡಿಮೆ ಟೋಟಲ್ 4 ಕ್ಷೇತ್ರದಿಂದ 50-60 ಸಾವಿರ ಲೀಟರ್. ಈಗ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಅದು ನಮಗೆ ವರದಾನ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ 100ಕ್ಕೆ 100 ಮತ ಹಾಕ್ತೀನಿ ಅಂತ ಹೇಳ್ತಾರೆ. ಪ್ರಚಾರ ಮಾಡ್ತಾ ಇದ್ದೀರಾ, ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಜನ ಬೆಂಬಲ ಯಾವ ರೀತಿ ವ್ಯಕ್ತಪಡಿಸ್ತಾರೆ? ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದ ಸುನೀಲ್ ಬೋಸ್ರವರು 3ನೇ ತಾರೀಕು ನಾಮಿನೇಷನ್ನ ಮಾಡಿದರು. ನಾವು 4ನೇ ಇಲ್ಲ 5ನೇ ತಾರೀಕಿಂದ ನಾನು ನನ್ನ ಕಾರ್ಯಕರ್ತರು, ನಮ್ಮ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಈ ಥರ ಎಲ್ಲ ಅಧ್ಯಕ್ಷರು ಕೂಡಿ ಕಾರ್ಯಕರ್ತರು ಹೋದಾಗಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ನಿನ್ನೆ ಇವತ್ತು ನಮ್ಮ ಅಭ್ಯರ್ಥಿ ಜೊತೆಯಲ್ಲಿ ಎರಡೆರಡು ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕರ್ತರು ಮತ್ತು ಮತದಾರರನ್ನು ಪರಿಚಯಿಸೋದು ಅವ್ರ ಮುಖಾಂತರ ಮತಯಾಚನೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಬಟ್ ಈ ಸರಿ ನಾವು ಅಧಿಕ ಮತದಿಂದ ನನ್ನ ಕ್ಷೇತ್ರದ ಹೆಚ್ಚು ಮತ ಗಳಿಸ್ತೀವಿ. ನಾವು ಮತಯಾಚನೆ ಸಂದರ್ಭದಲ್ಲಿ ಮತದಾರರು ಏನೆಲ್ಲ ಕೇಳ್ತಿದ್ದಾರೆ ಸರ್? ನನ್ನನ್ನು ಏನೂ ಕೇಳ್ತಾ ಇಲ್ಲ. ನಮಗೆ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ವರದಾನ ಮತ್ತು ಕಾಂಗ್ರೆಸ್ಸು ಹಿಂದಿನಿಂದನೂ ಬಡವರ ಪರವಾಗಿರ್ತಕ್ಕಂಥ, ಅಲ್ಪಸಂಖ್ಯಾತ ಪರವಾಗಿರ್ತಕ್ಕಂಥ, ಹಿಂದೂ ವರ್ಗದ ಪರವಾಗಿರ್ತಕ್ಕಂಥ, ಸೋಷ ಸಮಾಜಗಳ ಪರವಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದೆ. 2013-18 ಅವಧಿಯಲ್ಲಿ ಸಿದ್ದರಾಮಯ್ಯನವರು ಅನೇಕ ಭರವಸೆಗಳನ್ನ ಮಾಡಿಕೊಟ್ರು, ಸಮರ್ಪಕವಾಗಿ ನಿಭಾಯಿಸಿದ್ರು. ಈಗ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಅದು ನಮಗೆ ವರದಾನ ಆಗಿದೆ. ನಮ್ಮಲ್ಲಿ ಇವತ್ತು ಬರಗಾಲ ಇದ್ದು ಸಹ ನಾವು ಸಂತೋಷದಿಂದ ನೆಮ್ಮದಿಯಿಂದ ಜೀವನ ಮಾಡ್ತಿದ್ದೀವಿ. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ 100ಕ್ಕೆ 100 ಮತ ಹಾಕ್ತೀನಿ ಅಂತ ಹೇಳ್ತಾರೆ. JDS ಜೊತೆ ಸೇರಿ ಮೈತ್ರಿಕೂಟ ಆಗಿದೆ. ಇದು ತಮಗೆ ಯಾರು ಎಫೆಕ್ಟ್ ಆಗುತ್ತಾ ಸರ್? JDS ನಮ್ಮದು ಹೇಳಿ ಹೆಸರಿಲ್ಲ. JDS ವಾಸವಟಿ ಸತಿ ಕರ್ನಾಟಕ JDS ಇಲ್ಲಿದೆ. ಮೋದಿ ಅಂದರೆ ವಿಶ್ವಗುರು, ಆರ್ಟಿಕಲ್ 370 ತಂದರು, ರಾಮ ಮಂದಿರ ಕಟ್ಟಿಸಿದ್ರು. ಇದ್ರ ಬೇಸ್ ಮೇಲೆ ಅದೆಲ್ಲ ಅವ್ರೇನು ಮಾಡೋದಲ್ಲ ಬಿಡಿ. ಅದು ಹಿಂದಿಂದು ರಾಮ ಮಂದಿರದ ಕತೆ. ರಾಮ ಮಂದಿರ ಕಟ್ಟಿದವರೇ ಬೇರೆ. ಇವರು ಒಬ್ಬ ದಲಿತ ಮಹಿಳೆ ಅಂತ ಅಂದ್ಬಿಟ್ಟು ಹೇಳಿ ರಾಷ್ಟ್ರಪತಿನ ಕರೆದು ಉದ್ಘಾಟನೆ ಮಾಡಿದ್ರು. ಜಾತಿಯ ಒಂದು ಹೆಸರಿನಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಮೋದಿ, ಜಾತಿ ಧರ್ಮದ ಮೇಲೆ. ಬಟ್ ಅವ್ರದ್ದು ಏನು ಕೊಡುಗೆ ಏನಿದೆ? ಮತದಾರರು ಸುನೀಲ್ ಬೋಸ್ ಅವರಿಗೆ ಮತ ಯಾಕೆ ನೀಡಬೇಕು? ಕಾಂಗ್ರೆಸ್ ಪಕ್ಷದ ಕೊಡುಗೆಗಳು ಮತ್ತು ಅವ್ರ ತಂದೆ 5 ಬಾರಿ ಸಚಿವರಾಗಿದ್ದಾರೆ, ಇವತ್ತು ಸಚಿವರಾಗಿದ್ದಾರೆ ಮತ್ತು ಅನುಭವಿ ರಾಜಕಾರಣಿ. ನಾನು ಮೊದಲೇ ಹೇಳಿದಾಗ ನಮ್ಮ ಕಾಂಗ್ರೆಸ್ ಮೊದಲಿಂದಲೂ ಇಂದಿರಾ ಗಾಂಧಿ ಕಾಲದಿಂದಲೂ ಬಡವರ ಪರವಾಗಿರ್ತಕ್ಕಂಥದ್ದು, ಹಿಂದೂ ವರ್ಗದ ಪರವಾಗಿ, ದಲಿತ ಸಮಾಜಗಳ ಪರವಾಗಿ ಕಾರ್ಯಕ್ರಮಗಳನ್ನು, ಕಾಯ್ದೆಗಳನ್ನು ರೂಪಿಸ್ಕೊಂಡ್ಬಂದಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು. ಇವತ್ತು ದೇಶ ಸಂಕಟದಲ್ಲಿದೆ. BJPಯಿಂದ ಆಡಿ ಒಂದಲ್ಲ ಒಂದಿನ ದೇಶದಲ್ಲಿ ಅಂತರ್ಯುದ್ಧ ಸ್ಟಾರ್ಟ್ ಆದರೂ ಏನೋ ತಿಶೋಕ್ತಿ ಅಲ್ಲ. ಧರ್ಮಗಳೇ ಕೆಚ್ಚಾಡಿಸಿ ನೆಮ್ಮದಿಯಾಗಿ ಬಾಳಕ್ಕೆ ಬಿಟ್ಟಿಲ್ಲ. ಹಾಗಾಗಿ ಇದು ಯುವ ಪೀಳಿಗೆಗೆ ನಿಜವಾದ ಜನರಿಗೆ ಅರಿವಾಗಿದೆ. ಒಂದಪ್ಪ ಇವತ್ತು ಮೋದಿಯವರ ಗ್ಯಾರಂಟಿ, ಏನು ಮೋದಿಯವ್ರ ಗ್ಯಾರಂಟಿ ಅದು ಹೇಳಬೇಕಲ್ಲ. ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥ NDRF ಫಂಡು ಬರೋಬ್ಬರ ಫಂಡನ್ನೇ ಕೊಟ್ಟಿಲ್ಲ ಅಂದಮೇಲೆ ಇನ್ಯಾವ ಗ್ಯಾರಂಟಿ ಗೊತ್ತಾಗಿದೆ? ಏನೂ ಆಗಲ್ಲ. ಅದಕ್ಕೆ ಹೇಳೋದು, ಮೋದಿ ಚುನಾವಣಾ ಪ್ರಚಾರಕ್ಕಾಗಿ ಬಂದು ಮಾಡಬೇಕಾದ ಕೆಲಸಗಳನ್ನ ಎಲ್ಲ ಒಂದು ಕಡೆ ಬದಿಗೊತ್ತಿ ಈ ಸೂತ್ರ ಹಿಡ್ಕೊಂಡಿದ್ದಾರೆ. ನಮ್ಮ ಚಾಮರಾಜನಗರದಲ್ಲಿ ಎಷ್ಟು ಲೀಡ್ ಬರ್ಬೋದು ಸರ್? ನಾವು ಈ ಬಾರಿ ನಮ್ಮ ಚಾಮರಾಜನಗರದಲ್ಲಿ ಹೆಚ್ಚು ಕಡಿಮೆ ಟೋಟಲ್ 4 ಕ್ಷೇತ್ರದಿಂದ 50-60 ಸಾವಿರ ಲೀಡ್ ಕೊಡ್ತೀವಿ. 50,000 ಲೀಡಲ್ಲಿ ಎಲ್ಲ ಮತದಾರರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಮೂಲಕ? ಎಲ್ಲ ಮತದಾರ ಬಂಧುಗಳು, ಈಗಾಗಲೇ ನಾವು ಕಾಂಗ್ರೆಸ್ ಪಕ್ಷ ನಮ್ಮ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಕೆರೆಗೆ ತುಂಬಿಸ್ತಕ್ಕಂಥ ಯೋಜನೆಗಳಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆಗಳಿರ್ಬೋದು, ಸಿದ್ದರಾಮಯ್ಯನವರ ಅವಧಿನಲ್ಲಿ 13-18 ಅವಧಿನಲ್ಲಿ ಹೆಚ್ಚು ಮನೆಗಳನ್ನ ಕೊಟ್ಟಂಥದ್ದು, ರಸ್ತೆಗಳ ಅಭಿವೃದ್ಧಿ, ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೊಟ್ಟಿರೋದ್ರಿಂದ ಇವತ್ತು ನಮ್ಮ ಸರ್ಕಾರ ಬಂದು 10 ತಿಂಗಳಾಗಿದೆ. 5 ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ನಿಭಾಯಿಸಿ ಬಡವರ, ಮಹಿಳೆಯರ, ಯುವಕರ ಏಳಿಗೆ ಶ್ರಮಿಸ್ತಕ್ಕಂಥ. ಹಾಗಾಗಿ ತಾವೆಲ್ಲ ಕಂಡು ಮುಂದಿನ ಸಂವಿಧಾನದ ಉಳಿವಿಗಾಗಿ, ಭಾರತದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ಗೆ ತಾವೆಲ್ಲ ಮತ ನೀಡಬೇಕು ಅಂತ ನಾನು ಕೈ ಮುಗಿದು ತಮ್ಮ ಮುಖಾಂತರ ಪ್ರಾರ್ಥನೆ ಮಾಡ್ಕೊತೀನಿ. ರಾಜ್ಯದಲ್ಲಿ ಎಷ್ಟು ಸೀಟ್ ಗೆಲ್ಬೋದು ಕೊನೆಯದಾಗಿ? ನನ್ನ ಪ್ರಕಾರ ನಾನು ಮೊದಲೇ ನಾನು ಫೇಲ್ ಮಾಡೋಕ್ಕಿಂತ ಮೊದಲೇ 16 ಗೆಲ್ಬೋದು ಅಂತ. ಇವತ್ತು 18 ಮೇಲೆ ಗೆಲ್ತೀವಿ.